ಎಸ್, ಈಗ ಸ್ವತಃ ಮಾಯಸಂದ್ರದ ಇಒ ಅನಂತ ಅಧಿಕಾರಿ ಅನಂತರಾಜ್ ಈಗ ಫೋನ್ ಸಂಪರ್ಕದಲ್ಲಿ. ನಮಸ್ಕಾರ ಸರ್. ಈಗ 2017ರಲ್ಲಿ ನಿಮ್ಮಲ್ಲಿ ಬಿಲ್ ಕಲೆಕ್ಟ್ ಆಗಿ ಕೆಲಸ ಮಾಡ್ತಿದ್ರಲ್ಲ ಸರ್, ಮುತ್ತುರಾಜ್, ನೆನಪಿದ್ದಾರೆ ಸರ್ ಅವ್ರು ನಿಮಗೆ? ನೆನಪಿದ್ದಾರೆ ಸರ್? ಅವ್ರ ಹೆಸರು ನೆನಪಿದೆಯಾ ತಮಗೆ? ಅವರ 8-10 ತಿಂಗಳ ಸಂಬಳವೂ ಸಿಗದೇ ಇರೋದು ನಿಮಗೆ ನೆನಪಿದೆಯಾ? ಅವರಿಗೆ ಸರಿ ಎಲ್ಲ ಸಂಬಳಗಳು ಕೊಡ್ತಾರೆ ಸರ್. ಆಗಿದೆ, ಅವ್ರ ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿ ಕೊಟ್ಟಿದ್ದಾರೆ, ಇಲ್ಲೇ ಬಿಡುಗಡೆ ಆಗಿದ್ದು ವಾಯ್ಸಲ್ಲಿ ಅವರು ಸಂಬಳ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಪಿಡಿಒ ಹೇಳ್ತಾರೆ ESM ಆಗಿದ್ರಿಂದ ಸಂಬಳ ಎಲ್ಲರೂ ಪೇಮೆಂಟ್ ಆಗಿದೆ ಅಂತ ಹೇಳ್ತಾವ್ರೆ ಸರ್. ಆಮೇಲೆ ಅವ್ರಿಗೆ ಯಾವ ತಿಂಗಳು ಪೇಮೆಂಟ್ ಆಗಿಲ್ಲ ಅಂತ ರಿಪೋರ್ಟ್ ತಗೊಂಡ್ರಪ್ಪ ಅಂತ ಅಂದ್ರೆ ಅವ್ರ ಮನೆಗೆ ಯಾರು ಬಂದಿಲ್ಲ. ಅವ್ರು ಅರ್ಜಿ ಕೊಟ್ಟಿದ್ರೆ ಹಿಂಗ್ ಮಾಡ್ತಾರೆ. ಮತ್ತೆ ಅವ್ರು ಸರ್ ಅವರು ನೇಮಕಾತಿ ಮಾಡ್ಬೇಕಾದ್ರೆ ಪೇಪರ್ ಕಾಲ್ ಮಾಡಿ ಪೂರ್ವಾರ ಬಂದ ತಗೊಂಡು ಕಾಲ್ ಮಾಡಿದ್ದಾರೆ ಅವ್ರಿಗೆ. ಅವ್ರಿಗೆ ರ್ಯಾಂಕ್ ಮೇಲೆ ಪಕ್ಕದ ಮೇಲೆ ತಾತ್ಕಾಲಿಕವಾಗಿ ಅಂತ ಹೇಳಿ ಜೊತೆಗೆ ತಗೊಂಡಿದ್ದಾರೆ. ಅದೊಂದು 7-8 ವರ್ಷ ಕೆಲಸ ಮಾಡಿದ್ರೆ ಅವ್ರಿಗೆ ಪಾಪ ಡೆತ್ ಆಗ್ಬೋದು ಸರ್. ಏನಾಗ ಡೆತ್ ಆದ್ರು? ಡೆತ್ ಆಯ್ತು ಸರ್. ಇದು ಏನೋ ಹೆಂಗಾಯ್ತು ಅಂತ ಹೇಳ್ತವ್ರೆ. ಒಟ್ಟಲ್ಲಿ ಡೆತ್ ಆಯ್ತು ಅವರು. ಕೊಟ್ಟಿದ್ರು ಅರ್ಜಿ ಕೊಟ್ಟಿದ್ರು. ಇನ್ನು ಬಿಟ್ಟಿರೋ ಅವ್ರಿಗೆ ಅನುಮೋದನೆ ಆಗಿಲ್ಲ ಸರ್. ಅನುಮೋದನೆ ಆಗಿಲ್ಲ. ಹಾಗಾಗಿ ನಾವು ಕ್ಯಾರೆಕ್ಟರ್ ಜಿಲ್ಲಾಪತಿ ಬರೆದಿದೆ. ಈಗ ಅವಾಗೆಲ್ಲ ಡೀಟೇಲ್ಸ್ ಕೇಳೋದಿಲ್ಲ ಕೊಡೋಕೆ ನಾನು ಅಪ್ಡೇಟ್ ಹೇಳಿದ್ದೀನಿ ಸರ್. ಯಾವತ್ತು ನೆನಪು ಆಯ್ತು, ಯಾವ ತರ ಆಯ್ತು, ಏನ್ ಮಾಡಿದ್ರಿ, ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ ಸರ್. ಅನಂತರಾಜ್ ಸಾಹೇಬ್, ಅನಂತರಾಜ್ ಅವರೇ, ನಿಮ್ಮ ಧ್ವನಿಯನ್ನ ಸ್ವತಃ ಮುತ್ತುರಾಜ್ ಅವರ ಸಹೋದರ ಕೇಳಿಸ್ಕತ್ತಿದ್ದಾರೆ. ಅವರಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳಿದಾವೆ, ನೀವು ಉತ್ತರ ಕೊಡಬಹುದು. ಚಂದನಗೌಡ. ಹಲೋ ಹಲೋ ಸರ್, ನಮಸ್ತೆ ಸರ್. ಚಂದನಗೌಡ, ಅನಂತರಾಜ್ ಅವರು ಮಾತನಾಡಿ ಕೇಳಿಸ್ಕೊಂಡ್ರಲ್ಲ? ಅನಂತರಾಜ್ ಅವ್ರು ಏನ್ ಹೇಳ್ತಾರೆ, ಭೇಟಿ ಮಾಡಿಲ್ಲ ಅಂತ ಹೇಳ್ತಾರೆ. ನಾವು ಎಷ್ಟಲ್ಲಿ ಅವರ ಕಚೇರಿಗೆ ಬಂದಿದ್ದೇವೆ, ಅದನ್ನ ಮಾಹಿತಿ ಕೊಡಬೇಕು. ಅವರು ಬಂದಿಲ್ಲ, ಮನವಿ ಕೊಟ್ರು, ಬಂದಿಲ್ಲ. ಸಂಬಳ ಕೊಡೋಕೆ PDOಗೆ ಹೇಳಿದ್ದೀವಿ, ಚೆಕ್ ಮಾಡಕ್ಕೆ ಹೇಳಿದ್ದೀವಿ. ಬರೀ ನೀವು PDOಗೆ ಹೇಳಿದೀನಿ ಅಂತ ಹೇಳಿ ಯಾಮಾರ್ಸೋದಾಗ್ಲಿ, ಈ ತರ ಕೆಲಸ ಮಾಡೋದಾಗ್ಲಿ ಒಳ್ಳೆ ಅಧಿಕಾರಿಗೆ ಇದು ಸರಿ ಅನ್ಸಲ್ಲ. ಸುಳ್ಳು ಈ ರೀತಿ ಎಲ್ಲ ಹೇಳ್ಬಾರ್ದು. ನಾನು 5-6 ಬಾರಿ ತಾಲೂಕ್ ಪಂಚಾಯತಿಗೆ ಬಂದು ನಿಮ್ಮನ್ನ ಭೇಟಿ ಮಾಡಿದ್ದೇನೆ. CC ಕ್ಯಾಮ್ರಾನ ಚೆಕ್ ಮಾಡಿ, ಬಂದಿಲ್ಲ ಅಂದ್ರೆ ಕ್ರಮ ತಗೊಳ್ಳಿ ನನ್ನ ಮೇಲೆ. ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ, ದಯವಿಟ್ಟು ಪಬ್ಲಿಕ್ಗೆ ಉತ್ತರ ಕೊಡಿ. ಇದನ್ನ ಆಯ್ತು ಸರ್. ಅನಂತರಾಜ್, ಈಗ ಚಂದನಗೌಡ ಹೇಳ್ತಿದ್ದಾರೆ, ನಾನು ನಿಮ್ಮನ್ನು ನಿರಂತರವಾಗಿ ಸಂಪರ್ಕ ಮಾಡಿದ್ದೆ, ಇದರ ಬಗ್ಗೆ ನಾನು ನಿಮ್ಮ ಜೊತೆ ಮಾತನಾಡಿದ್ದೆ, ನಿಮ್ಮ ಜೊತೆ ಮನವಿ ಮಾಡ್ಕೊಂಡಿದ್ದೆ, ಸತ್ತವನ ಮನೆಯವರ ಸಂಕಟವನ್ನ ನಿಮ್ಮ ಮುಂದೆ ಹೇಳ್ಕೊಂಡಿದ್ದೆ, ನೀವು ಅದಕ್ಕೆ ಯಾವುದು ಸರಿಯಾಗಿ ಸಮರ್ಥವಾದ ಉತ್ತರ ಕೊಡ್ತಾ ಇಲ್ಲ ಅಂತ ಹೇಳಿ ಚಂದನಗೌಡ ಹೇಳೋದು. ಇಲ್ಲ ಇಲ್ಲ ಸರ್, ಈ ಬಗ್ಗೆ ನಾನು ಜಿಲ್ಲಾ ಪಂಚಾಯತಿಗೆ ಸ್ಪಷ್ಟೀಕರಣ ಬಂದಿದ್ದೀನಿ ಸರ್. ಅನುಮೋದನೆ ಆಗಿಲ್ಲ. ಆಮೇಲೆ ನಾನು ಈ ಸಲಕ್ಕೆ ಬಂದು ಒಂದು 3 ತಿಂಗಳು ಆಯ್ತು ಸರ್ ಅಷ್ಟೇ. ಹಿಂದೆ ಅವರು ಗೊತ್ತಾಗಿರೋ ವಿಷಯ. ನಾನು 3 ಮಂತ್ಸ್ ಆಗಿದೆ ಬಡ್ಡಿಗೆ ಫಸ್ಟ್ ಅದಕ್ಕೆ ಪ್ರಿಪೇರ್ ಕೊಟ್ಟೆ. ಅವ್ರು ಹೇಳ್ತಾ ಇದ್ರೆ ಈ ತರ ಹೇಳ್ತಾರೆ ಅವರು, ನನಗೆ ಅದನ್ನ ನಾನು ಸ್ಪಷ್ಟೀಕರಣ ಬರೆದಿದ್ದೀನಿ. ಅನುಮೋದನೆ ಆಗಿದ್ದರೆ ನಾನು ಮುಂದಕ್ಕೆ ಮಾಡಿದ್ದೀಗ ಅನುಮೋದನೆ ಆಗಿಲ್ಲ, ಇವರಿಗೆ ಅನುಮೋದನೆ ಕೊಡಬಹುದು ಅಂತ ಹೇಳಿ ನಮ್ಮ ಜಿಲ್ಲಾ ಪಂಚಾಯತಿ ಖಾತೆಗೆ ಹಾಕಿದ್ದೀನಿ ಸರ್. ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಅಂತಲ್ಲ, ಎಷ್ಟು ಸಂಬಳ ಪಾವತಿ ಬಾಕಿ ಅದನ್ನ ಸ್ವಲ್ಪ ರಿಪೋರ್ಟ್ ಇದೆ, ಅದನ್ನ ನಾನು ಮಾಡಿಸ್ಕೊಟ್ಟಿದ್ದಾರೆ. ಅಲ್ಲ, ಇಲ್ಲ ಅನಂತರಾಜ್ ಸರ್, 2017ರಲ್ಲಿ ಮುತ್ತುರಾಜು ನಿಮ್ಗಳಿಗೆ ಓಕೆ ಆಗ್ತಾನೆ ಅಂದ್ರೆ ನಿಮ್ಮ ಇಲಾಖೆ ಅಧಿಕಾರಿಗಳಿಗೆ. ಅದಾದ ನಂತರ ಅನುಮೋದನೆಗಳಿಗೆ ಅವಕಾಶಗಳಿತ್ತಂತೆ. ಆ ಸಂದರ್ಭದಲ್ಲಿ 3ನೇ ವ್ಯಕ್ತಿ ಬಂದು, ಆ ಸಂದರ್ಭದಲ್ಲಿ PDO ಆಗಿದ್ದವರು ಸುರೇಶ್ ಅವರ ಮನಸ್ಸನ್ನ ತಿರುಗಿಸಿ ಮುತ್ತುರಾಜ್ ಅವರ ಕೆಲಸ ಹೋಗುವಂತೆ ನೋಡ್ಕೊಂಡ್ರು ಅನ್ನೋ ಆರೋಪ ಇದೆ. ಅದು ನನಗೆ ಗೊತ್ತಿರೋ PDO ಸುರೇಶ್ ಅವ್ರ ಪರಿಚಯ ಇದ್ದಾರೆ ತಮಗೆ? ಇವರು ಅದೇ ಸುರೇಶ್ ಇದ್ದಾರೆ ಅಲ್ಲಿ, ಇವರು ಅದೇ ಸುರೇಶ್ ಇದ್ದಾರೆ. ಅದು ನಾನು ಡೀಟೇಲ್ಸ್ ಕೇಳಿಲ್ಲ, ಆ ಡೀಟೇಲ್ಸ್ ಎಲ್ಲ ತಮಗೆ ಅಪ್ಡೇಟ್ ಮಾಡ್ತೀನಿ. ಅನಂತರಾಜ್ ಅವರು, ಈ ಕ್ಷಣನೇ ಇದನ್ನ ನೀವೊಂದು ವೆರಿಫೈ ಮಾಡಬೇಕು. ಆತ ಅರ್ಹನೋ ಅನರ್ಹನೋ, ಆತನ ಕುಟುಂಬಕ್ಕೆ ಅನುಕಂಪದ ಆಧಾರದಲ್ಲಿ ಕೆಲಸ ಸಿಗಬೇಕು ಸಿಗಬಾರ್ದು, ಸತ್ತವನ ಮನಸ್ಸಿಗೊಂದು ಸಮಾಧಾನ ಕೊಡಬೇಕು, ನೀವು ಸತ್ತವನ ಕುಟುಂಬಕ್ಕೊಂದು ಆಸರೆ ಆಗಬೇಕು. ಅನಂತರಾಜ್, ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತಾ ಇರೋದು ಈ ಕ್ಷಣ, ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆಯನ್ನು ಮಾಡಬೇಕು. ಪಾಪ ಆತನ ಸಹೋದರ
ಅಷ್ಟು ವರ್ಷಗಳ ಕಾಲ, ಅಷ್ಟು ತಿಂಗಳುಗಳ ಕಾಲ ಆತ ದುಡಿದಿದ್ದಾನೆ ಆ ಇಲಾಖೆಯಲ್ಲಿ, ಬೆವರು ಹೌದು, ದುಡಿದಿದ್ದಾನೆ ಹೌದು. ಸರ್. ಅದಕ್ಕೊಂದು ನ್ಯಾಯ ಸಿಗಬೇಕು. ಈ ಕ್ಷಣ ಅನಂತರಾಜ್ ಸರ್, ನಿಮ್ ಜೊತೆ ನಿರೀಕ್ಷೆ ಮಾಡೋದಿಷ್ಟೇ, ವೆರಿಫೈ ಆಗಬೇಕು, ಇದಕ್ಕೊಂದು ಉತ್ತರ ಸಿಗಬೇಕು. ಮತ್ತೆ ನಾವು ನಿಮ್ಮನ್ನು ಸಂಪರ್ಕ ಮಾಡ್ತೀವಿ, ಇದಕ್ಕೊಂದು ಉತ್ತರವನ್ನು ನೀವು ಕೊಡ್ಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.